one person is required who can be shareholder as well as the director. ಷೇರುದಾರರಾಗಿ ಮತ್ತು ನಿರ್ದೇಶಕರಾಗಿ ಒಬ್ಬ ವ್ಯಕ್ತಿಯ ಅಗತ್ಯವಿದೆ. ಒಂದು ಕಂಪನಿಯನ್ನ ಸ್ಥಾಪಿಸಬೇಕಾದ್ರೆ ಆತನೇ ಅದಕ್ಕೆ ಶೇರ್ ಹೋಲ್ಡರ್ ಆಗಿರ್ತಾನೆ ಮತ್ತು ಅದಕ್ಕೆ ಆ ಕಂಪನಿ ಆತನೇ ನಿರ್ದೇಶಕನು ಕೂಡ ಆಗಿರ್ತಾನೆ ಅಂತ ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ. ಸೆಕ್ಷನ್ 2 ಸಬ್ ಕ್ಲಾಸ್ 62 ಆಫ್ ದ ಕಂಪನೀಸ್ ಆಕ್ಟ್ 2013 ಡಿಫೈನ್ಡ್ ಒನ್ ಪರ್ಸನ್ ಆಸ್ ಕಂಪನಿ ದಟ್ ಮೀನ್ಸ್ ವಿಚ್ ಹ್ಯಾಸ್ ಓನ್ಲಿ ಒನ್ ಪರ್ಸನ್ ಆಸ್ ಒನ್ ಮೆಂಬರ್. ಅಂದ್ರೆ ಇದು ಈ ಒಂದು ಡಿಫೈನ್ ಮಾಡ್ತಿದ್ರು ಸೆಕ್ಷನ್ 2 ಸಬ್ ಕ್ಲಾಸ್ 62 OPC ಬಗ್ಗೆ ಡಿಫೈನ್ ಮಾಡ್ತದ. ಒಬ್ಬ ವ್ಯಕ್ತಿ ಕಂಪನಿಯನ್ನು ಒಬ್ಬ ವ್ಯಕ್ತಿಯ ಮಾತ್ರ ಸದಸ್ಯನಾಗಿ ಹೊಂದಿರುವ ಕಂಪನಿಯಾಗಿ ವ್ಯಾಖ್ಯಾನಿಸ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಒಬ್ಬ ವ್ಯಕ್ತಿಯು ಒಂದಕ್ಕಿಂತ ಹೆಚ್ಚು ಒಬ್ಬ ವ್ಯಕ್ತಿ ಕಂಪನಿಯನ್ನು ಸಂಘಟಿಸಲು ಸಾಧ್ಯವಿಲ್ಲ. An individual cannot incorporate more than one person company or cannot become a nominee in one more than one person company. ನಾನು ಒಂದು ಕಂಪನಿಯನ್ನು ನಾನು ಈಗ OPC ಕಂಪನಿಯನ್ನು ನಾನು ತೆಗೆದಿದ್ದೀನಿ ಅಂತಂದ್ರೆ ಮತ್ತೆ ತಿರ್ಗಿ ಇನ್ನೊಂದು ಕಂಪನಿಯನ್ನು ತೆಗೆಲಿಕ್ಕೆ ಬರುವುದಿಲ್ಲ, ಇನ್ನೊಂದು OPC ತೆಗೆಲಿಕ್ಕೆ ಬರುವುದಿಲ್ಲ, ಇನ್ನೊಂದು OPC ತೆಗೆದುಬಿಟ್ಟು ಅದಕ್ಕೆ ನಾಮಿನಿ ನಾನೇ ಆಗಲಿಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಸೊ ಈ ಒಂದು ಕಂಪನಿ ಕಾಯ್ದೆಯಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಒಬ್ಬ ವ್ಯಕ್ತಿ ಒಂದು OPC ಮಾತ್ರ ತೆಗಿಬೇಕು ಅಂತ ಈ ಒಂದು ಕಾಯ್ದೆಯಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ.